ಎಲ್ಲ ಕನ್ನಡ ಜನತೆಗೂ ಏಕೆ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ. ಸೊ ನಾವು ಇವತ್ತು ಎಲ್ಲಿ ಹೋಗ್ತೀವಿ ಅಂತ ಹೇಳಿದರೆ ಎಲ್ಲಿ ಹೋಗ್ತಿಲ್ಲ, ಆಲ್ರೆಡಿ ನಾವು ಒಂದು ವ್ಲಾಗ್ ಮಾಡಿದ್ದೆ ಆ ಪ್ಲೇಸ್ಗೆ ಹೋಗಿದ್ದು. ಸೊ ಇವಾಗ ನಾವೊಂದು ತುಂಬ ದಿನಗಳಿಂದ ಒಂದು ಗಾಡಿ ನೋಡಬೇಕಂತ ವೇಟಿಂಗ್ ಇರುತ್ತೆ. ಸೊ ಅವರೇ ಇವಾಗ ಮೀಟ್ ಮಾಡಿ ನೈಟ್ ಕಾಲ್ ಮಾಡಿ ಕರೆದಿದ್ದು ನಾವು ಹೋಗೋಣ ಅಂತೇಳಿ. ಆ್ಯಕ್ಚುಲಿ ನಾನು ಬರಬೇಕಾದ್ರೆ ಸೊ ಅದಕ್ಕೆ ಇವಾಗ ಹೋಗೋಣ ಅಂತ ಹೋಗ್ತೀನಿ. ಬಟ್ ಸ್ಟಾರ್ಟಿಂಗ್ ವಿಡಿಯೋ ಮಾಡಬೇಕಲ್ಲ, ಮನೇಲಿ ಹತ್ರ ಮಾಡೋಕ್ಕಾಗಿಲ್ಲ, ಸ್ವಲ್ಪ ರಶ್ ಆಗಿ ರೋಡಾಗಿತ್ತು. ಸೊ ಅದಕ್ಕೆ ಇವಾಗ ಹೋಗೋದೇ ಹಂಗೆ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದೀನಿ. ಸೊ ಯಾವ ಗಾಡಿ ಏನಂತ ಹೋಗ್ತಾ ತೋರಿಸ್ತೀನಿ. ಅಲ್ಲಿವರೆಗೂ ಬನ್ನಿ ವ್ಲಾಗ್ ಹೋಗೋಣ. ಸೊ ಓಕೆ ನಾವು ಹೊರಡುವ. ಆಲ್ಮೋಸ್ಟ್ ಅಲ್ಲಿ ನಾವು ಒಂದು ಗಾಡಿ ನೋಡ್ಬೇಕಂತ ವೆಯ್ಟ್ ಮಾಡ್ತಿದ್ದೀವಿ. ಆದಷ್ಟು ಬೇಗನೆ ಹೋಗಬೇಕು, ಯಾಕಂದ್ರೆ ಟೈಮ್ ಆಗಿಬಿಡ್ತಾವೆ ಆಲ್ರೆಡಿ. ನೈಟ್ ಬೇರೆ ನಿದ್ದೆ ಇಲ್ಲ. ಸೊ ಅದರಿಂದ ನಾವು ಮ್ಯಾಚಿಗೆ ಹೋಗಿ ಬಂದಿದ್ದೆ ಲೇಟು. ಅದಲ್ಲದೆ ಗಾಡಿ ಸ್ವಲ್ಪ ವಾಶ್ ಮಾಡಬೇಕಿತ್ತು, ಮಾಡೋಕ್ಕೆ ಆಗಿಲ್ಲ ಅಷ್ಟು ಬೇಗ. ಅವರು ಒಂದು ಏನನ್ನೋದು ಡ್ರೀಮ್ ಬೈಕ್ ಅನ್ನೋಕ್ಕಿಂತ ತುಂಬ ತಿಂಗಳಿಂದ ವೆಯ್ಟ್ ಮಾಡ್ತಿದ್ದೀನಿ ನಾನು ಗಾಡಿ ನೋಡಬೇಕಂತೇಳಿ. ಸೊ ಆ ಬ್ರದರು ನಮಗೆ ತೋರಿಸ್ತೀನಿ ಅಂತೇಳಿ. ಸೊ ಅವರು ಮೊನ್ನೆ ರೆಡಿ ಮಾಡಿ ತೊಗೊಂಬಂದಿದ್ರು. ಸೊ ಯಾವ ಗಾಡಿ ಅಂತ ನಾನು ಇವಾಗ ಹೇಳಲ್ಲ, ಸೊ ಹೋದ್ಮೇಲೆ ತೋರಿಸ್ತೀನಿ. ಆ ಗಾಡಿ ಸಖತ್ತಾಗಿರುತ್ತೆ, ಆ ಗಾಡಿ ಎಲ್ಲರಿಗೂ ಇಷ್ಟನೂ ಇರುತ್ತೆ. ಸೊ ಆ ರೇಂಜ್ ಗಾಡಿ ಅದು. ಬಟ್ ನನಗೇನು ಇವಾಗಲೇ ಹೇಳ್ಬೇಕಂತ ಆಸೆ ಇದೆ, ಬಟ್ ನಾನು ಡೈರೆಕ್ಟಾಗಿ ತೋರಿಸ್ಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಗಾಡಿ ಏನು ಅಂತೇಳಿ. ಸೊ ಬನ್ನಿ ಹೋಗೋಣ. ಆಲ್ಮೋಸ್ಟ್ ಇವಾಗ ಇಲ್ಲಿಂದ ಹೋಗೋಕ್ಕೆ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಆಲ್ರೆಡಿ ಆ ಪ್ಲೇಸ್ಗೆ ಹೋಗಿದ್ದೀವಿ, ಬಟ್ ಆವಾಗ ಆ ಗಾಡಿ ಇದ್ದಿಲ್ಲ. ಸೊ ಇವಾಗ ಆ ಗಾಡಿ ತೋರ್ಸೋಕ್ಕಂತಲೇ ಹೋಗ್ತಿರೋದು. ಆ್ಯಕ್ಚುಲಿ ಅವರೇ ಎಷ್ಟು ದೊಡ್ಡದು ಒಳ್ಳೆ ಮನಸ್ಸು ಅಂದರೆ, ಅವಳ ಏನನ್ನೋದು ನಮ್ಮನ್ನು ಫೋನ್ ಮಾಡಿ ಕರೆದ್ರು ಈ ಥರ ಬಂದು ನೋಡು ಅಂತ ಎಲ್ಲ ಯಾರೂ ಇಲ್ಲ ಆ ಥರ. ಸೊ ಆ್ಯಕ್ಚುಲಿ ಅವ್ರು ನಮ್ಗೆ ಯಾರಂತನೂ ಗೊತ್ತಿಲ್ಲ ಇದುವರೆಗೂ. ಬ್ರದರ್ ನಮ್ಮ ಹೆಸರು ಗೊತ್ತಿಲ್ಲ, ನನ್ನ ಹೆಸರು ಮಾತ್ರ ಕರೆಕ್ಟಾಗಿ ನೆನ್ಪಿಟ್ಕೊಂಡಿದ್ದಾರೆ. ಅದೆಲ್ಲ ಬೇರೆ ಒಂದು ಜನಗಳು, ಅದೆಲ್ಲ ಅದು ಹೇಳೋ ಥರ ಇರೋಲ್ಲ ಆ ಥರ ವ್ಯಕ್ತಿಗಳವರೆಲ್ಲ. ಸೊ ನಾನಂದು ತುಂಬ ಎಕ್ಸೈಟ್ ಆಗಿದ್ದೀನಿ ಆ ಗಾಡಿ ನೋಡೋಕ್ಕೆ. ಮೇಬಿ ಅವ್ರು ಒಂದು ರೌಂಡ್ ಕೊಟ್ಟು ಪರವಾಗಿಲ್ಲ, ನೋಡುವ. ಆ್ಯಕ್ಚುಲಿ ಹಾರ್ಟ್ಸ್ ಏನಂದರೆ, ಇನ್ನೊಂದು ನಮ್ಮ R15 ಹೊಸ ಬ್ರೇಕ್ ಪ್ಯಾಡ್ ಹಾಕ್ಸಿದೆ. ಅದು ನೋಡಿದ್ರೆ ನಾಯ್ಸ್ ಬರ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ತುಂಬ ಒಂಥರ ಏನೋದು ಹೊಸ ಬ್ರೇಕ್ ಪ್ಯಾಡ್ ಅಂತೇಳಿ ನಾಯ್ಸ್ ಬರ್ತಿದೆ ಗೊತ್ತಿಲ್ಲ. ಬಟ್ ತುಂಬ ದಿನಗಳಾಯಿತು, ನಾನು ಆಲ್ರೆಡಿ ಹೇಳಿದ್ದೀನಿ ಥರ್ಡ್ ಸರ್ವಿಸ್ ಕೊಡ್ಬೇಕಂತ. ಸೊ ಥರ್ಡ್ ಸರ್ವಿಸ್ ಕೊಡ್ಬೇಕಾದ್ರೆ ಅದು ಮಾಡಿಸಿದ್ದು. ಬಟ್ ನೋಡಿದ್ರೆ ಅದು ಇನ್ನೂ ನಾಯ್ಸ್ ಕಮ್ಮಿ ಆಗಿಲ್ಲ, ಬರ್ತಾನೆ ಇದೆ. ಏನಂತ ಒಂದು ಚೆಕ್ ಮಾಡಿಸ್ಕೋಬೇಕು. ಬಿಟ್ಟು ಬರುತ್ತೆ ನಾಯ್ಸ್. ಮೇ ಬಿ ಅದಕ್ಕೇನು ರೀಸನ್ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಓಕೆ, ಯಾವ್ದಾದ್ರು ಗೊತ್ತಿದೆ ನಮಗೆ ಕಮೆಂಟ್ ಮಾಡಿ, ನೋಡುವ ಯಾವ ಥರ ಏನು ರೀಸನ್ ಅಂತೇಳಿ. ಬಟ್ ನಾನಂತೂ ಚೆಕ್ ಮಾಡಿ ತುಂಬ ದಿನ ಆಯಿತು, ತುಂಬ ಸಲನೂ ಆಯಿತು, ಅದು ಕಮ್ಮಿ ಅಂತೂ ಆಗಿಲ್ಲ. ನಾನು ಆ ಬ್ರದರು ಹಂಗೆ. ಸೊ ನಾನು ನೋಡಿದಷ್ಟೇ ಎಸ್ ಟೆಂಪಲಿಂದ ಬರಬೇಕಾದ್ರೆ. ಆ್ಯಕ್ಚುಲಿ ಅವರು ಒಂದು ರೈಡಿಂದ ಬರ್ತಿದ್ರು. ಸೊ ಜಸ್ಟ್ ನೋಡಿ ಮಾತಾಡಿದಷ್ಟೇ. ನೋಡಿ ಇವಾಗ ಎಷ್ಟೊಂದು ದೊಡ್ಡ ಫ್ರೆಂಡ್ಶಿಪ್ ಆಗಿದೆ ಅಂದರೆ, ಅವರು ದೊಡ್ಡವರು ತುಂಬ. ನಾವೇನು ಇವಾಗಷ್ಟೇ ಬೆಳೀತಿಲ್ಲ. ನಾನು ಬೆಳೆಯೋದ್ರಲ್ಲೇ ಆಗಲಿ ವಯಸ್ಸಾದೇ ಆಗಲಿ ಸಂಬಂಧನೇ ಇರಲ್ಲ. ಬಟ್ ನಮ್ಮನ್ನು ಅವರು ಕರೆದು ಮಾತಾಡ್ಸಿದ್ದಾರೆ ಅಂದರೆ ಅದು ಬೇರೆ ವಿಷಯ ಬಿಡಿ. ಅದು ಎಲ್ಲಕ್ಕೆಲ್ಲ ಆಗಲ್ಲ. ಅದೆಲ್ಲ ಅನುಭವದಲ್ಲಿದ್ದವ್ರಿಗೆ ಮಾತ್ರ ಒಂದು ಫೀಲ್ ಬರೋದು. ಟ್ರಾಫಿಕ್ ಜಾಸ್ತಿನೇ ಇದೆ. ಕ್ಯಾಸ್ ನಾವು ಆಲ್ಮೋಸ್ಟ್ ಹತ್ರ ಬಂದಾಯಿತು. ಆ್ಯಕ್ಚುಲಿ ನಾವು ಆ ಲೆಫ್ಟಲ್ಲಿ ಹೋಗ್ಬೇಕಿತ್ತು, ಅದು ಒನ್ ವೇ ಹೋಗೋಕ್ಕಲ್ಲ. ಸೊ ನಾವು ಇವಾಗ ಕಬ್ಬನ್ಪುರಕ್ಕೆ ಹತ್ರ ರೀಚ್ ಆದ್ವಿ. ಅದರಿಂದೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಟ್ರಾಫಿಕಲ್ಲಿ ಬಿಸಿಲು. ಅದಲ್ಲದೆ ನಮ್ಮ ಬ್ರೇಕ್ ಪ್ಯಾಡ್ ತುಂಬ ನಾಯ್ಸ್ ಆಗ್ತಿದೆ. ಬಟ್ ಏನಂದರೆ ಸೆಂಟ್ರಲ್ಲಿ ಒಬ್ಬರು ಒಂದು ಅಣ್ಣ ನಮ್ಮನ್ನೇ ನೋಡ್ತಿದ್ರ. ನಾನು ಸಾರಿ ಹಾಯ್ ಮಾಡಿದೆ. ಆ್ಯಕ್ಚುಲಿ ಅದು ಚೀಟಿ ಅವ್ರದ್ದು ಗಾಡಿ ಸಖತ್ತಾಗಿತ್ತು. ಇಬ್ಬರು ಕೂತಿದ್ರು, ಸಖತ್ತಾಗಿತ್ತು. ಎಲ್ಲೂ ಅದೇ ಟ್ರಾಫಿಕ್. ಆವಾಗ ನೈಟ್ ಮ್ಯಾಚ್ ಇತ್ತು. ಓಕೆ, ಫುಲ್ ಟ್ರಾಫಿಕ್ ಇತ್ತು. ಇವಾಗ ಏನು ಮ್ಯಾಚ್ ಅಂತ ಹೇಳಿ ಇನ್ಸ್ಟಂಟ್ ಟ್ರಾಫಿಕ್ಕು. ಒಬ್ಬ ಇದು ನೈಟೇ ಪರವಾಗಿಲ್ಲ ಅಲ್ಲೋ. ಈ ಟ್ರಾಫಿಕ್ ಕ್ರಾಸ್ ಮಾಡಿ ಹೋಗೋಷ್ಟೆಲ್ಲ ಆಯಿತು ನಿಮಿಷ. ಗಾಡಿ ಆಫ್ ಮಾಡೋಣ, ಪೆಟ್ರೋಲ್ ಸೇವ್ ಮಾಡಬೇಕಲ್ಲ. ಇಲ್ಲಿ ನೈಟ್ ಬರಬೇಕಾದ್ರೆ ಇಲ್ಲ ಎಲ್ಲ ಫುಲ್ ರೆಡ್ ಲೈಟಾಗಿ ಬರ್ತಿತ್ತು. ಟ್ರಾಫಿಕ್ ಅಷ್ಟೊಂದಾಗಿತ್ತು, ಹೇಳಪ್ಪ ಹೇಳ.
ಬಟ್ ಸಾಕತ್ತಾಗಿತ್ತು ಒಳಗಡೆ, ಬೇರೆ ಲೆವೆಲ್. ಹೇಳೋಕ್ಕಾಗದೇ ಇರೋ ಒಂದು ಗೂಸ್ ಬಂಪ್ಸ್, ಹಂಗೆ ಕೂದಲೆಲ್ಲ ನಿಂತ್ಕೊಬಿಡ್ತು ಅದ್ರ ಬಗ್ಗೆ ಮಾತಾಡ್ತಿದ್ರೆ. ಅಂದರೆ ನಾನು ಅಂದ್ಕೊಂಡಿಲ್ಲ ಹಾರ್ಸ್ ಆ್ಯಕ್ಚುಲಿ ಒಳಗಡೆ ಹೋಗಿ ನಾನು ಮ್ಯಾಚ್ ನೋಡ್ತೀನಿ, ಸೊ ನಾವು ಇನ್ನೂ ಸ್ವಲ್ಪ ಬೆಳಿಬೇಕು, ಬೆಳೆದಾದ್ಮೇಲೆ ಹೋಗೋಣ ಅಂತ ನೋಡಿದ್ರೆ ನಿನ್ನೆ ಒಳ್ಳೆ ಆಫರ್ ಕೊಟ್ಟಿದ್ದರು, ಫ್ರೀಯಾಗಿ ಕರ್ಕೊಂಡ್ರು ಹಾರ್ಸ್. ನಿಜ ಹೇಳ್ಬೇಕಾರೆ ಅಂತ ₹1 ತೊಗೊಂಡಿಲ್ಲ ಅವರು. ಸೊ ಅವರೇ ಟಿಕೆಟ್ ಬುಕ್ ಮಾಡಿ ಕರ್ಕೊಂಡೋಗಿದ್ರು, ಹೋಗೋಣ ಬಾ ಅಂತೇಳಿ. ಅದೆಲ್ಲ ದೊಡ್ಡ ವಿಷಯ ಅಲ್ಲ, ಆ ಥರ ಎಲ್ಲ ಯಾರು ಮಾಡಲ್ಲ. ಅದು ನಮಗೆ ಗೊತ್ತಿರೋದಕ್ಕಿಂತ ಸ್ವಲ್ಪ ಪರಿಚಯ ಆಗ್ತಾರಲ್ಲ, ಯಾರು ಗೊತ್ತಿಲ್ಲ ಅವರು ಹೆಲ್ಪ್ ಮಾಡ್ತಾರೆ ನೋಡಿ, ಅದು ಬೇರೆ ಲೆವೆಲು. ಓಕೆ ನಾವು ಹೋಗಿ ಓಕೆ ಆ ವ್ಲಾಗ್ ಬಿಡಿ. ಇವಾಗ ನಾವು ಈ ವ್ಲಾಗಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಒಂದು ಬೈಕ್ ನೋಡ್ತೀವಿ ಅಂತ ಹೇಳ್ತಿದ್ನಲ್ಲ, ಸೊ ಆಲ್ಮೋಸ್ಟ್ ಹತ್ತಿರ ಆಯಿತು. ನಾನು ಹೆಸರು ಹೇಳ್ಬಿಡ್ತೀನಿ, ಬಟ್ ಏನಂದರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಅದನ್ನು ತೋರಿಸ್ಬಿಟ್ಟು ಹೆಸರು ಹೇಳ್ತಿದ್ರೆ ಅದು ಬೇರೆ ಲೆವೆಲು. ಸೊ ಚೆನ್ನಾಗಿರುತ್ತೆ. ಇನ್ನು ಎಲ್ಲಿ ಹತ್ರ ಬಂದಾಯ್ತು, ನಾವು ಒಂದು ಲೆಫ್ಟ್ ಕೊಟ್ಬಿಟ್ರೆ ನಾವು ಹೋಗ್ಬಿಡ್ತೀವಿ, ಬಟ್ ಕೊಡ್ತಿಲ್ವಿ ಅವರು. ಓಕೆ ಆಲ್ಮೋಸ್ಟ್ ಹತ್ರ ಬಂದಾಯಿತು. ಬೇರೆ ಹೊಳಿತೈತೆ ಅನಿಸ್ತದಂತೆ. ಅಮೌಂಟ್ ಇವಾಗಲೇ ಪೇ ಮಾಡುವಾಗ ಬರಬೇಕಾ ಪೇ ಮಾಡಲಾ? ಇಲ್ಲಿ ಸ್ಟಾರ್ಟ್ ಆಯಿತು, ನಾವೇ ಲೇಟ್. ಗಾಡಿ ಇಲ್ಲೇ ಎಲ್ಲರೂ ಹಾಕ್ಬಿಟ್ಟು ಹೋಗೋಣ. ಅದೇ ಫುಲ್ ರಶ್ ಆಗಿದೆ. ಎಲ್ಲ ಹೋಗ್ಬಿಟ್ಟಿದೆ ಅನಿಸುತ್ತೆ ಆ್ಯಕ್ಚುಲಿ, ಅಲ್ಲಿ ಯಾರು ಇಲ್ಲ. ಅವನೊಬ್ಬ ನೋಡ್ಕೊಂಬಂದಲ್ಲ, ಇಲ್ಲಿದ್ದಾರೆ ಅವರು. ಓಕೆ ನಾವು ನುಗ್ಗಿ ಅಂತ ಬಂದ್ವಿ ನೋಡಿ. ಇಲ್ಲ ಆ ಥರ ಒಂದು ಕ್ಯಾಮರಾ ತಗೋಬೇಕು ನಾವು, ತೊಗೊಂಡ್ರೆ ಚೆನ್ನಾಗಿರೋದು. ನಾವು ನಮ್ಮ ಫ್ರೆಂಡ್ಸೇ ಒಬ್ಬರು ಕಾಲ್ ಮಾಡಿರಿ, ಅವಾಗ ಚೆನ್ನಾಗಿದೆ. ಒಂದು ಸಾರಿ ಕಾಲ್ ಮಾಡುವ. ಎಲ್ಲಿದ್ದಾರೆ ಅವರು? ಗುಂಪನ್ನು ನಾವು ಕಂಡು ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ. ಹಲೋ, ಸೂಪರ್ ಸೂಪರ್. ಆ ಬೈಕ್ ನೋಡಿ, ಅದು ಬಂದು BMW, ಸಾಕತ್ತಾಗಿದೆ ನೋಡೋಕ್ಕೆಲ್ಲ. ಹಿಂದೆ ಕ್ಯಾರಿಯರು ಕಟ್ಟೋರು ತಮಿಳ್ನಾಡು ಅನಿಸುತ್ತೆ. ಅದ್ರ ಮುಂದೆ ಇರೋದು ಯಾವುದು ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಮುಂದೆ ನೋಡ್ತೀನಿ. ಅದು ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡು. ಇನ್ನು ನಮ್ಮ ಜನ ಹಿಂದೆ ಬರ್ತಿದ್ರು, ಯಾರು ಕಾಣಿಸ್ತಿಲ್ಲ. ಓಕೆ ಹೊರಟು ನಾವು. ಸೌಂಡ್ ನೋಡಿ, ಬೇರೆ ಲೆವೆಲ್ ಸೌಂಡ್ ಅದೆಲ್ಲ. ಆ್ಯಕ್ಚುಲಿ ಏನೈತಂದರೆ, ನಾನು ಅಂದ್ಕೊಂಡೆ ಗಾಡಿ ತೊಗೊಂಬಂದಿರ್ತಾರೆ ಅನ್ಸ್ಕೊಂಡಿದ್ದೆ. ಆ್ಯಕ್ಚುಲಿ ಗಾಡಿ ಏನಂತ ನಾನು ಇವಾಗಲೇ ಹೆಸರು ಹೇಳ್ಬಿಡ್ಬೋದು ನೋಡಿ, ಅಲ್ಲಿ ಬರ್ತಿದೆ. ಆ ರೇಂಜಿಗೆಲ್ಲ ನಾವು ಹೋಗೋಕ್ಕಾಗಲ್ಲ, ಅವ್ರದ್ದು ಪವರ್ ಬೇಕು, ಅವಾಗಲೂ ಬಿಟ್ಟು ಕೊಡೋದಲ್ಲ. ಸೊ ನೋಡಿ, ಪಟ 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 ಅಂತ. ತುಂಬ ಸ್ಪೀಡ್ ಹೋಗ್ತಿದ್ದಾರೆ. ಅದು ನೋಡಿ, ಕರಂ ಕುಡಿ ಟುಮ್ 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 ಅಂತ ಅಂತಿದೆ.
ಹೇಗಿದೆ ನೋಡಿ ಎಕ್ಸಾಸ್ಟು. ಅಯ್ಯೋ ಅಯ್ಯೋ ಅಯ್ಯೋ, ಚಾನ್ಸೇ ಇಲ್ಲ. ಓಕೆ, ಶಿವಾಜಿನಗರ ಹತ್ರ ಬಂದ್ವಿ ಆಲ್ಮೋಸ್ಟ್. ಹತ್ರ ವೇಟ್ ಮಾಡಬೇಕಂತ. மிஸ் பண்ணிட்டாங்க. வந்து நிற்கிறாங்க. நீங்கள் தமிழ்நாடா ப்ரோ? தமிழ்நாடா? சூப்பர் ப்ரோ. டிரைவர்ஸ் கன்னியாகுமரி. ஆக்சுவலி நான் கன்னியாகுமரி போக ரொம்ப நாள் ஆசை ப்ரோ, போகணும். ஆ, இது நீங்களே கஸ்டமைஸ் பண்ணதா? வாங்கி உள்ளுக்கு நாங்கள் கொஞ்சம் கஸ்டமைஸ் பண்ணோம் ப்ரோ. அந்த சவுண்டு மட்டும் கட்டு டிட்டன்னு வேற லெவல் ப்ரோ அது. அவங்க இந்த ரூட் எடுத்துப்பாங்க, நாளைக்கு நம்ம போவோம். அல்ல, அவங்க வரணும் இல்லை தெரியுமா? ஓய், வீலிங் எல்லாம் மாற்றுது. வீலிங்கெல்லாம் அடிக்கிறீங்க. ಸಿಸಿ ಹಿಡ್ಕೊಂಡು ಅದನ್ನು ಸ್ವಲ್ಪ ಟಚ್ ಮಾಡೋದು ಸ್ವಲ್ಪ ಕಷ್ಟನೇ. ಅವರೇ ಮುಂದೆ ಹೋಗ್ಬೇಕು, ನಂಗೆ ಗಾಡಿ ಗೊತ್ತಿಲ್ಲ ಅದಕ್ಕೆ. ಓ, ಸ್ಟಾರ್ಟ್ ಕೊಡ್ತಾರೆ ನೋಡಿ. ಓಕೆ ಓಕೆ, ಸೌಂಡ್ ಕೇಳುತ್ತೆ ಬೇಡ ಅಂತ ಹೇಳ್ತಾರೆ. ಅದೆಲ್ಲ ಸೈನ್ ಲ್ಯಾಂಗ್ವೇಜ್, ರೈಡರ್ಸ್ ಮಾತ್ರ ಗೊತ್ತಿರುತ್ತೆ. ನನಗೂ ಗೊತ್ತಿದೆ ಅಂತಿದ್ರೆ ಅಷ್ಟೊಂದು ಫುಲ್ಲಾಗಿ ಗೊತ್ತಿಲ್ಲ, ಬಟ್ ಹೋಗ್ತಾ ಹೋಗ್ತಾ ಕಲಿಬೇಕಷ್ಟೆ. ಸೊ ಅವ್ರೇನು ಹೇಳಿದ್ರೆ, ಬೇಡ ಸೌಂಡ್ ಜಾಸ್ತಿ ಇದೆ ಅಲ್ಲಿ, ಫ್ರೆಂಡ್ಸ್ ಮೇಲೆ ಸ್ಟೇಷನ್ ಪೊಲೀಸ್ ಇದ್ದಾರೆ ಅಂತ ಅರ್ಥ. ನಾನೇ ಹೇಳಿದ್ದು ದೊಡ್ಡ ಮಾಡು ಅಂತೇಳಿ, ಅವರು ಅದಕ್ಕೆ ಹೇಳಿದ್ರು ಬೇಡ ಬೇಡ ಸ್ಟೇಷನ್ ಮೇಲೆ ಪೊಲೀಸರಿದ್ದಾರೆ ಅಂತ. ಓಕೆ, ಅವ್ರು ನೋಡ್ಬಿಟ್ಟು ನಾವು ನೋಡ್ಬೇಕು, ಕಷ್ಟ. ಅವ್ರು ಇಲ್ಲೇ ಇದ್ದಾರೆ ಎಲ್ಲ ರೈಡರ್ಸು. கீழே டச் ஆயிடுச்சு அது. இது அசால்ட்டா வீலிங்ல தூக்குறீங்களா ப்ரோ? அசால்ட்டா வீலிங் தூக்குறீங்களே, தூக்கிட்டு போயிடா. ஓ ஓ, பாக்குறது வேற லெவல் ப்ரோ. ಅದು ಗಾಡಿ 650 ಅಲ್ಲ. ಓಕೆ, ಸೊ ಬಂದಾಯಿತು. ನನ್ನ ಗಾಡಿ ಅದಂತ ತೋರಿಸ್ಬೇಕಂತ ಹೇಳ್ತಿದ್ದಾರೆ, ಅದನ್ನೇ ತೋರಿಸ್ತೀನಿ. ಆಲ್ರೆಡಿ ಗಾಡಿ ಫುಲ್ ರೆಡಿಯಾಗಿ ನಿಂತಿದೆ. ಸೊ ದ ಪೀಸ್ ಗಾಡಿ ಹಾರ್ಲಿ ಡೇವಿಡ್ಸನ್ ನೋಡಿ, ಸಖತ್ತಾಗಿದೆ ಗಾಡಿ. ಯಾವ ಥರ ಮಾಡಿದ್ದಾರೆ ನೋಡಿ ಗಾಡಿನ, ಕಸ್ಟಮೈಸು ಒಬ್ಬ ಬೇರೆ ಲೆವೆಲ್ ಗಾಡಿ. ಇಲ್ಲಿ ಗೋಪುರ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಗೋಪುರ ಪ್ಲ್ಯಾನ್
ಫಸ್ಟ್ ಟೈಮ್ ಹಾಲಿಡೇ ಓಷನ್ ಬಿಡ್ತಿದ್ದೀನಿ. ಸಖತ್ತಾಗಿದೆ. 1 2 3 ಸ್ಟಾರ್ಟ್. ಸಖತ್ ಫೀಲಿಂಗ್ ಆಫ್ ಹಾಲಿಡೇ ಓಷನ್. ಸೊ ಅದ್ರಲ್ಲಿ BMW SH. நீங்களும் தமிழ்நாடா ப்ரோ? நீங்களும் தமிழ்நாடா? சூப்பர் ப்ரோ. எங்கே ப்ரோ உங்களுக்கு? திருநெல்வேலி. ஓ, அவர் கன்னியாகுமரி, நீங்கள் திருநெல்வேலி. நான் பெங்களூர் தான் ப்ரோ. ஆனால் கன்னியாகுமரிக்கு போகணுன்ற ஒரு ஆசை அவ்வளோதான், போகணும். ப்ரோ ஷோர். S6 எல்லாம் தமிழ்நாடு வரையாது இல்லை தான் தெரியலையே அவர் என்ன பண்ணுறாருன்ட்டு ப்ரோ. யா, பட் ஃபர்ஸ்ட் ஆஃப் ஆல் திஸ் பைக் ப்ரோ. ಓಕೆ, ಸಾಕತ್ತಾಗಿ ನೋಡಿ ಹಾರ್ಲಿ ಡೇವಿಡ್ಸನ್. ಬೇರೆ ಲೆವೆಲ್ ಅಲ್ಲ. ಹ್ಯಾಂಡಲ್ ಬ್ಯಾರಲ್ ನೋಡಿ ಬ್ರೋ, ಹ್ಯಾಂಡಲ್ ಬ್ಯಾರಲ್ ಬಳಿ ನೋಡಿ, ಬೇರೆ ಲೆವೆಲ್ ಶಾರ್ಪ್ನೆಸ್. ಸೊ ಬನ್ನಿ ಹೊರಗಡೆ ತೋರಿಸ್ತೀನಿ. ಇನ್ನು ಹೊರಗಡೆ ಬಂದು ಇನ್ನೂ ಜಾಸ್ತಿ ಗಾಡಿಗಳಿವೆ ನೋಡಿ. ಇಲ್ಲೊಂದು ಹಾರ್ಲಿ ಡೇವಿಡ್ಸನ್ ಇದೆ. ಇಲ್ಲೊಂದು ಹಾರ್ಲಿ ಡೇವಿಡ್ಸನ್ ಸರಿದು ರಿಪೇರಿ. ಯಮಹಾ R1 ಅನಿಸುತ್ತೆ ಇದು. ಓಕೆ, ಯಮಹಾ R1 ಬಿಚ್ಚಿಟ್ಟಿದ್ದಾರೆ. எப்படி இருக்குது பாருங்க. No, I'm coming here from long time. ஐயோ, ಆ್ಯಕ್ಚುಲಿ ಇದು ನೋಡಿ R1 ಸಕ್ಕತ್ತಾಗಿದೆ ಬ್ರೋ. ಇದು R1 ತಾನೆ? ಸೊ ಓಹೋ, ಕವಾಸಕಿ ನೈಟ್ರವಾ ಅದು? என்னது நைட்ரவா? லைக் இது என்ன பூஸ்டர்தா? அது சஸ்பென்ஷன். ஓகே, VMAX Yamaha Ghost Rider படத்துல பாத்துக்க. அந்த வண்டி சூப்பர். வண்டி எல்லாம் வெளிய ஒரு R6 கரெக்ட் பாத்தியா? R6 நெகட்டிவ் பாத்தியா? இல்ல, ஓ அது பிளாக் பண்ணிட்டு இருக்கியா? ஆமா, ஆல்ரெடி ஆன். வேற லெவலுக்கு ப்ரோ. எங்க வீடு இங்க தான் ப்ரோ இருக்குது. நான் வரவே இல்லை ஒரு வாட்டி கூட. இங்க செத்துறப்போ ஒரு R6 Here only we came. Yellow color Hayabusa was there. It took me about 2015. Oh. And my R1 got serviced here. Okay. We came for GSX 2007 model to buy that. Okay. We got it just in 3 lakhs in the quoting price. And this GT 650 R6 ಪೇ ಪಾತ್ರೋ. ಏಯ್, ನಾನಂತೂ ಫುಲ್ ಎನ್ವರೇಸ್ಮೆಂಟ್ ಆಗಿದ್ದೀನಿ. ಬೇರೆ ಲೆವೆಲ್ ಇದೆ ಬ್ರೋ. ಕರ್ನಾಟಕ ಗಾಡಿ ಇದು. ಇದು ಆ್ಯಕ್ಚುಲಿ ಯೂಸಿಂಗ್ ಬಂದು ಇದು ಯಾವುದು GTR ಇದು ಸೂಪರ್. R6 ನೋಡಿ, R6 ನೋಡಿ, ಬೇರೆ ರೇಂಜಲ್ಲಿದೆ R6. ಆ್ಯಕ್ಚುಲಿ ಸಖತ್ತಾಗಿದೆ R6. ಬ್ರೇಕಿಂಗ್ ಪವರೇ ಆಗಲಿ, ಡಿಸ್ಪ್ಲೇ ಆಗಲಿ, R6. ಆ ಕಣ್ಣು ನೋಡಿ, ಆ ಕಣ್ಣು ಹೆಂಗಿದೆ ಅಂದರೆ, ಆ ಕಣ್ಣು ಬೇರೆ ಲೆವೆಲ್ ಇದೆ ಕಣ್ಣು. ಹೊಸ ಕುತ್ಕೊಂಡು ನೋಡೋಣ ಇರಿ, ಯಾರೇನು ಬೇರೆ ಅನಿಸುತ್ತೆ. ಸುಮ್ಮನೆ ಕುತ್ಕೊಂಡು ನೋಡೋಣ ಯಾವ ಥರ ಇದೆ ಅಂತೇಳಿ. ಓ, ಗಾಡಿ ಹೆವಿ ವೆಯ್ಟ್ ಇದೆ ಮಾತ್ರ. ಸಖತ್ತಾಗಿದೆ. ಯಾರು ಲುಕ್ಕೇ ಬೇರೆ ರೇಂಜ್ ಇದೆ ನೋಡಿ R6. ಓ, ಬೇರೆ ಲೆವೆಲಪ್ಪ. ನಿಜವಾಗಿ ಹೇಳ್ತೀನಿ, ಚಾನ್ಸೇ ಇಲ್ಲ ಗಾಡಿಗಳಿರಲ್ಲ. ನಾವು ಇಲ್ಲೇ ಇದ್ದೀವಿ ಇಷ್ಟು ದಿನ, ಅದೇ ಗೊತ್ತಿಲ್ಲೇ ಇದ್ದೀವಿ ನೋಡಿ. GTR ಬೇರೆ ಲೆವೆಲ. R6 ಆ ಇಂಜಿನ್ ಬಾಡಿ ಫುಲ್ಲು ಚಾಸಿ ನೋಡಿ ಹೆಂಗಿದೆ. ಇದು GS ಇದೆ. எவ்வளோ வெயிட் இருக்கு ப்ரோ இது? இது ஃபுல் டேங்க் பெட்ரோலோட ஒரு 280 இருக்கும். நல்லா சான்ஸாக தள்ள கூட முடியாது என்னால். பின்னாடி இழுக்கிறது ஒன்று கஷ்டம். உங்களுக்கு பழகிடுச்சுல்ல? உங்களுக்கு ப்ராக்டிஸ் ஆயிடுச்சு? ஆமாம், கொஞ்சம் பார்க் பண்ணும்போதே பார்த்து தான் விடுறது. ரிவர்ஸ் எடுக்க முடியுமா? முடியாதான்ட்டு. கீழே கண்டிப்பாக போட்டுரும். அது ஏன்னா ஃபிங்கர் பிரிண்ட் லாக்கா இல்லை சம்திங்? சென்சர். சென்சர். ஓகே, சூப்பர்.
கீ பக்கத்தில் இருக்கணும். ಓ ಬನ್ನಿ ನಾವು ಹಾರ್ಲೆ ಡೇವಿಡ್ಸನ್ ನೋಡೋಣ. ನಾವು ಬಂದಿದ್ದೆ ಅದಕ್ಕೆ. ಅದು ಗೋಸ್ಟ್ ರೈಡರ್ ಫಿಲಮ್ ಬರ್ತಲ್ಲ, ಅದು ಸೌಂಡ್ ಬೇರೆ ಲೆವೆಲಿಗೆ ಬ್ರೋ. ಓಕೆ ಸೂಪರ್ ಬ್ರೋ. ಅವ್ರು ಬೇರೆ ಲೆವೆಲ್ ಮಾತಾಡ್ತಾರೆ ನಮ್ಮನ್ನ. R1 ನೋಡಿ, ನನ್ನ ಡ್ರೀಮ್ ಬೈಕ್ ಅದು. ಅಲ್ಲಿದೆಯಲ್ಲ R1 ನನ್ನ ಡ್ರೀಮ್ ಬೈಕ್. ಸೊ ಪಕ್ಕ ತಗೋತೀನಿ, ಏನು ಬೇಕೇ ಆಗಲಿ. गाड़ी सर्विस तो करा के बट पता नहीं सडन से ब्रेक कैसे मुड़ गया. ಸೊ ಇನ್ನು ಸ್ವಲ್ಪ ರಿಪೇರಿ ಏನೋ ಬಾಕಿ ಇದೆ, ನೋಡ್ಬೇಕೇನಂತ. ಆ್ಯಕ್ಚುಲಿ ಇದು ಯಾವ್ದು ತೋರಿಸ್ತೀನಿ ರೀ, ಹಾರ್ಲೆ ಡೇವಿಡ್ಸನ್ ಇದೂ. ಬಟ್ ಇದು ಯಾವ ಮಾಡಲ್ ಅಂದರೆ ಸಾಕತ್ತಾಗಿದೆ ಮಾಡಲ್. ನಂಗೆ ಗೊತ್ತಾಗ್ತಿಲ್ವೇ, ನಮಗೆ ಈ ಹೈ ರೇಂಜ್ ಸಿಗೋತ್ತಲ್ಲ, ಅಷ್ಟೊಂದು ಗಾಡಿ ಬೇಗ ಗೊತ್ತಿಲ್ಲ. ಹೋಗ್ತಾ ಫುಲ್ಲಾಗಿ ಹೇಳ್ತೀನಿ. ಎಷ್ಟು ಸೌಂಡ್ ನೋಡಿ, ಬರೀ ಅದು ನಾರ್ಮಲ್ ಟೋಟಲ್ ಮಾಡಿ ನಾರ್ಮಲ್ ಆಗಿರೋ ಸೌಂಡ್ ಅದು. ಇದು ಹೇರ್ ಫಿಲ್ಟರ್ ಚೇಂಜ್ ಮಾಡ್ತಿದ್ದಾರೆ ನಮ್ಮ ಬ್ರದರ್ದು. ಅವ್ರ ಹೆಸರು ಅವಿನಾಶ್ ಅಂತ. ಸಾಕತ್ತಾಗಿದೆ. ಫುಲ್ ಸೂಪರ್ ಬೈಕ್ಸ್ ಇರೋದಿಲ್ಲ ಲೆವೆಲ್. ಆ್ಯಕ್ಚುಲಿ ಇದು ಏನು ಗೊತ್ತಾ, ಇದು ಜಿಕ್ಸರ್ 1000cc ಬೇತಾ ತೋರಿಸಿದ್ದು. Super low. ಯಾ ದಿಸ್ ಇಸ್ ಬ್ರೋ, ಯು ನೋ ದ ಗೋಸ್ಟ್ ರೈಡರ್. VMAX. ಯಾ Kawasaki old one. ಯಾ ದ ಬ್ರೋಡ್ ಟೋಲ್ಡ್ ಆ್ಯಕ್ಚುಲಿ. Same. Having trigger and ಓ ಸೂಪರ್ ಸೂಪರ್, ಸಾಕತ್ತಾಗಿದೆ ಅಲ್ಲ ಹೊರಗೆ. ಆ್ಯಕ್ಚುಲಿ ಯು ನೋ ಮೈ ಹೋಮ್ ಇಸ್ ನಿಯರ್ ಬೈ ಓನ್ಲಿ 5 kilometers, that's all. But I don't know this place also. now you know, no? Yeah. Oh, All the modifications I have done that. super. All the modifications. Very good. ಸರಿ, ಗಾಡಿ ಫುಲ್ ಮಾಡಿಷನ್ ತಗೊಂಡಾಯ್ತು, ಎಲ್ಲನೂ ಆಯಿತು. ಇದು ಬಂದು ಬ್ಲೋವರ್ ಗಾಳಿ ಬರಬೇಕಂತ ಆಗ್ತಿರೋದಂತೆ, ಅಲ್ಲಿ ಇದಾಗಬಾರ್ದು ಅಂತೇಳಿ. ಸೊ ಬೈ ಆಮೇಲೆ ಶಾಪ್ ಹತ್ರ ಬರೋಣ. ಬ್ರೋ ಅವಿನಾಶ್ ಬ್ರೋ, ಐ ವಿಲ್ ಗೋ ಶಾಪಿಂಗ್. ಬನ್ನಿ ಶಾಪ್ ಹತ್ರ ಆಮೇಲೆ. ಸರಿ, ಇಲ್ಲಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ಬ್ರದರ್ ಇಲ್ಲೇ ಇರಬೇಕು. ಸರಿ, ಇದು ಹೋಟೆಲ್ ಮೇಲೆ. ಸಗದಾಗಿದೆ. ಹೌದು, ಹೊರಗಡೆ ಹೆಂಗೆ ಬರೋದು? ಓ ಈ ಕಡೆನಾ, ನಾನೇ ಮಾಡ್ತಾಯಿದ್ದೀನಿ. சொல்ல மாட்டாங்கல்ல, ஐயோ நான் அவ்வளோ பேர் யூடியூப்ல இல்லை ப்ரோ இன்னும். ஆ அவங்களுக்கா ಸೊ ಇದು ನೋಡಿ ಶಾಪ್ ಹೆಸರು ನಾನು ಲಾಸ್ಟಿಗೆ ಹೇಳ್ತೀನಿ. ಇದು ಇಂಡಿಯಾ ಮ್ಯಾಪ್. ಅವ್ರು ನೋಡಿ ಯಾವ ಥರ ಮಾಡಿಟ್ಟಿದ್ದಾರೆ ಅಂತೇಳಿ. ಸಾಕಾಗಿದೆ ನೋಡಿ. ಆ್ಯಕ್ಚುಲಿ ಅವ್ರು ಯಾವ ಥರ ಐಡಿಯಾ ಅಂತ ಹೇಳ್ತೀನಿ ನೋಡಿ ನಾನು ಕರೆಕ್ಟಾಗಿ. ಇವಾಗ ಫಾರ್ ಎಕ್ಸಾಂಪಲ್ ಕರ್ನಾಟಕ, ಸೊ ಕರ್ನಾಟಕ KA, ಅದೇ ಥರ ಆಂಧ್ರ ಪ್ರದೇಶ್ AP. ಸೊ TS ಅಂದ್ರೇನು ಅಯ್ಯೋ ಗೊತ್ತಿಲ್ವೇ, ಇದು ಮಧ್ಯಪ್ರದೇಶ್. TS ಅಂದರೆ ಆ್ಯಕ್ಚುಲಿ ಏನೇ ಇರಬೇಕು, ಮತ್ತೆ ಏನು ಬಿಡಿ. ಸೊ ಇವರು ಆ ರೇಂಜಲ್ಲಿ ಆಗಿದೆ. ಸೊ ನಾನು ಹೇಳ್ತಿರೋ ಬರೋ ಐಡಿಯಾ ಗೊತ್ತಾಯ್ತಲ್ಲ, ಆ ರೇಂಜಲ್ಲಿ ಮಾಡಿರೋದು.
ಸೊ ಸಖತ್ತಾಗಿದೆ ನೋಡೋಕ್ಕೆ. ಇದೆಲ್ಲ ಇದು ಏನೊಂದು ಸ್ಪೆಷಲ್ ಅಂದರೆ ಇದು ಕೆಳಗಡೆ ಬಂದು ಗ್ಯಾರೇಜು, ಸೊ ಅದೇ ಥರ ಮೇಲೆ ಬಂದುಬಿಟ್ಟು ಅದೇ ಹೋಟೆಲ್ ಮ್ಯಾನೇಜ್ಮೆಂಟ್ ಥರ. ಸೊ ಆ ಥರ ಅಂದರೆ ಕೆಳಗೆ ಗಾಡಿ ರೆಡಿ ಆಗೋವರೆಗೂ ಮೇಲೆ ತಿನ್ನೋಕ್ಕೆ. ಸೊ ಮೇ ಬಿ ಇದೊಂದು ರೈಡರಿಗೆ ಪ್ಲೇಸ್ ಇದು ಅಷ್ಟೇ, ನಾರ್ಮಲ್ ಬೇಕಾದ್ರೆ ರೈಡರ್ ಪ್ಲೇಸ್ ಇದು. ಸೊ ಎಲ್ಲ ಬ್ರ್ಯಾಂಡಸ್ ಆಗಿದೆ ನೋಡಿ. ದ ಮೋಸ್ಟ್ ಅಟೆಂಟಿಂಗ್ ಸೈನ್ಸ್ ಟೋಟಲ್ ಬಂದು 76 ಸಿನ್ಸ್ 1926. ನಮಗೆ ಸ್ವತಂತ್ರ ಸಿಕ್ಕಿಲ್ಲ ಅವಾಗ ಅದು. ಇದು ಬಂದುಬಿಟ್ಟು PSA ಗೋಲ್ಡ್ ಸ್ಟಾರ್ ಅದು ನೋಡಿ 1952. ಸೊ ಸ್ವತಂತ್ರ ಸಿಕ್ಕಿ ಒಂದು 5 ವರ್ಷ ಆದಮೇಲೆ, ಸೊ ಇಂಡಿಪೆಂಡೆನ್ಸ್ ಆಗಿ 5 ವರ್ಷ ಆದಮೇಲೆ. ಆ್ಯಕ್ಚುಲಿ ಹೊರಗಡೆ ಹೋಗೋದೇ ಗೊತ್ತಿಲ್ಲ. ಸೊ ಇದು ಪ್ಲೇಸ್ ಸಕ್ಕತ್ತಾಗಿದೆ ನೋಡಿ. ಸೊ ಇದನ್ನ ಬಂದುಬಿಟ್ಟು ನಾರ್ಮಲ್ ರೈಡರ್ಸ್ಗೆ ಸಕ್ಕತ್ತಾಗಿರೋದು ಪ್ಲೇಸ್. ಸಕ್ಕತ್ತಾಗಿದೆಯಲ್ಲ ನೋಡೋಕ್ಕೆ, ಕೂಲೆಸ್ಟ್ ಪ್ಲೇಸ್. ಫುಲ್ ಹೋಟೆಲ್ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಸರಿ, ಇನ್ನೂ ಹೊರಗಡೆ ಹೋಗ್ಬೋದಾ? ಇಲ್ಲ. ಲೈಫ್ ಈಸ್ ವಾಟ್ ಹ್ಯಾಪನ್ಸ್ ಟು ಯು ವೆಲ್ ಯು ಆರ್ ಬಿಸಿ ಮೇಕಿಂಗ್ ಓಪನ್ ಪ್ಲ್ಯಾನ್ಸ್. ಸಖತ್ತಾಗಿದೆಯಲ್ಲ. ಕೀಪ್ ಕ್ಲೈಮ್ ಆ್ಯಂಡ್ ಡ್ರಿಂಕ್ ಕಾಫಿ. ಇದೆಲ್ಲ ಹಾಲಿಡೇಸ್ ಒಂದು ಮೇನ್ ಸ್ಪಾಟ್ಸ್. ಸಖತ್ತಾಗಿದೆ. ಸೊ ಬನ್ನಿ ಹೋಗೋಣ ನಾವು. ಸೊ ನಾನು ಸರ್ಪ್ರೈಸ್ ಆಗಿದ್ದೀನಿ, ಯಾಕಂದರೆ ನಾನು ನೋಡೋಕೆ ಹೋಗಿದ್ದು ಬರೀ ಒಂದು ಗಾಡಿ ಮಾತ್ರ, ಅದು ಹಾಲಿಡೇಸನ್ ಅಷ್ಟೇ. ಅದು ನೋಡಿದರೆ ತುಂಬ ಸೂಪರ್ ಬೈಕ್ಸ್ ಇತ್ತು. ಅದು ಅಲ್ಲದೆ ಅಲ್ಲಿ ಸೂಪರ್ ಬೈಕ್ ಮಾತ್ರ ಬೇರೆ ಲೆವೆಲಲ್ಲಿ ಇತ್ತು, ಅದು ಗ್ಯಾರೇಜ್ ಮಾತ್ರ. ಸೊ ಅದು ನಾನು ಡೀಟೇಲ್ಸ್ ಎಲ್ಲ ನಾನು ಇಟ್ಟಿರ್ತೀನಿ. ಸೊ ಮಿಸ್ ಮಾಡಿದೆ ಚೆಕ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಅದನ್ನು ಮಿಸ್ ಮಾಡಿ ಚೆಕ್ ಮಾಡಿರಿ. ಸೊ ನಾವು ಆಲ್ಮೋಸ್ಟ್ ವಿಡಿಯೋ ಎಂಡ್ ಮಾಡ್ತಿದ್ದೀವಿ. ಏನಂದರೆ ಇವಾಗ ನಾನು ಮೈನಾಗಿ ನೋಡೋಕೆ ಹೋಗಿದ್ದು ಗಾಡಿ ಬಂದು ಹಾಲಿಡೇಸನ್. ಸೊ ನಾನು ಈ ವಿಡಿಯೋ ಎಂಡ್ ಆಗ್ತಿರ್ಬೇಕಾದ್ರೆ ಲಾಸ್ಟಲ್ಲಿ ಹಾಕಿರ್ತೀನಿ. ಸೊ ಮಿಸ್ ಮಾಡಿದೆ ನೋಡಿ. ಸೊ ಅಲ್ಲಿ ಹೋಗಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ ಪ್ರೆಸ್ ಮಾಡಿ. ಬಾಯ್ ಬ್ರೋ, ಕಷ್ಟ ಮಾಡಿ ಬನ್ನಿ ಆರ್ಸ್ ಬಾಯ್. ನೆಕ್ಸ್ಟ್ ನಾವು ವೀಡಿಯೋ ಸಿಗೋಣ. ನೆಕ್ಸ್ಟ್ ವೀಡಿಯೋ ಏನಂತ ಅದು ಶೀಘ್ರದಲ್ಲಿ ಹಾಕ್ತೀನಿ. ಅದು ಅಲ್ಲದೆ ಇವಾಗ ಯಾಕೆ ವೀಡಿಯೋ ಲೇಟ್ ಆಯ್ತು ಅಂದರೆ ಆ್ಯಕ್ಚುಲಿ ಈ ವ್ಲಾಗ್ ಬಂದುಬಿಟ್ಟು ನಾವು 1 ವೀಕ್ ಮುಂಚೆ ತೆಗೆದಿದ್ದು. ಸ್ವಲ್ಪ ಇಶ್ಯೂಗಳ ಕಾರಣವಾಗಿ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಕಾರಣ ಏನಂದರೆ ಗೋಪುರ ಬಂದು ಸ್ವಲ್ಪ ಫ್ಲಾಶ್ ಆಗೋ ಥರ ಆಗಿತ್ತು. ಸೊ ವೀಡಿಯೋ ಯಾವುದು ಸರಳಾಗಿ ಸಿಕ್ಕಿಲ್ಲ. ಸೊ ಅದರಿಂದ ಸ್ವಲ್ಪ ಮಿಸ್ ಆಯಿತು. ಅದರಿಂದ ಆ ಥರ ಆಗಿದ್ದು. ಸೊ ಪರವಾಗಿಲ್ಲ ಆರ್ಟ್ಸ್, ಮುಂದೆ ಹೋಗ್ತಾ ನೋಡೋ ಏನಾಗುತ್ತೆ ಅಂತೇಳಿ. ಕಷ್ಟ ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಅದನ್ನು ಕ್ರಾಸ್ ಮಾಡಿ ಹೋಗೋದು ದೊಡ್ಡ ವಿಷಯ. ಸೊ ಅದನ್ನು ಮಾಡ್ತಾನೆ ಇರೋಣ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ ಮಿಸ್ ಮಾಡಿದರೆ ಮಿಸ್ ಮಾಡಿ ಗಾಡಿ ಓಡಿಸ್ಬೇಕು, ಎಲ್ಲ ಹೆಲ್ಮೆಟ್ ಆಗಿ ಗಾಡಿ ಓಡಿಸಿ. ಸೊ ಬಾಯ್ ಹಾರ್ಟ್ಸ್.